ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಹ್ಯಾವಿ ವ್ಲಾಗ್ಸ್. ಸೊ ಗೈಸ್, ತುಂಬ ಟೈಮ್ ಆದ್ಮೇಲಿಂದ ನಮ್ಮಮ್ಮ, ನಮ್ಮ ತಂಗಿ ಮತ್ತು ತಮ್ಮ ಬರ್ತಾ ಇದ್ದಾರೆ ಬೆಂಗಳೂರು ಮನೆಗೆ ಬರ್ತಾ ಇದ್ದಾರೆ. ಅವ್ರಿಗೂ ಹಾಲಿಡೇಸ್ ರಜೆ ಇದೆ, ಹಾಗೆ ನಮ್ಮ ಅಮ್ಮನ ಕೂಡ ರಜೆ ಇದೆ. ಸೊ ಸುಮ್ಮನೆ ಅಲ್ಲೇ ಮನೇಲಿ ಕಾಲ ಕಳೆಯೋದಕ್ಕಿಂತ ಇಲ್ಲೇ ಬಂದು ಚೆನ್ನಾಗಿರುತ್ತೆ ಅಂತ ನಮಗೆಲ್ಲ ಮೀಟ್ ಆಗೋಕ್ಕಂತ ಬರ್ತಾ ಇದ್ದಾರೆ. ಇವತ್ತು ಮೋಸ್ಟ್ಲಿ ನಾಳೆ ಬೆಳಗ್ಗೆ, ಇವತ್ತು ನೈಟ್ ಹತ್ತಾರೆ, ನಾಳೆ ಬೆಳಗ್ಗೆನೇ ಬರ್ತಾರೆ ಅವರು. ನಾನು ಹೇಳೋಕ್ಕಿಂತ ಮೊದಲೇ ಇಲ್ಲಿರ್ತಾರೆ. ನಮ್ಮ ಅಕ್ಕ ಮೋಸ್ಟ್ಲಿ ಅವ್ರು ಮಾಡಕ್ಕೆ ಹೋಗ್ತಾರೆ. ಸೊ ಗೈಸ್, ವಿಡಿಯೋ ಮಾಡಿ ವ್ಲಾಗ್ ಮಾಡಿ ಅಂತೆಲ್ಲ ಫುಲ್ ಕಮೆಂಟ್ಸ್ ಮೆಸೇಜ್ ಎಲ್ಲ ಮಾಡಿ ಬೈದಾಕ್ಬಿಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಮಾಡ್ತೀನಿ, ನನಗೆ ಟೈಮ್ ಸಿಗ್ತಾ ಇಲ್ಲ, ಮತ್ತು ಎಲ್ಲೂ ಪ್ಲ್ಯಾನ್ಸ್ ಆಗ್ತಾ ಇಲ್ಲ. ಯಾರು ಊರಿಗೂ ಹೋಗೋಕ್ಕೆ ರಜೆ ಹಾಲಿಡೇ ಏನೂ ಇಲ್ಲ ಅಂತಿದ್ದಾರೆ ಎಲ್ಲ. ಈ ಸಲ ಈ ಇಯರಲ್ಲಿ ಎಲ್ಲ ಹಾಲಿಡೇಸ್ ಎಲ್ಲ ಸಂಡೇ ಹಾಲಿಡೇ ಬಂದುಬಿಟ್ಟಿದೆ. ಸೊ ಪ್ಲ್ಯಾನ್ ಮಾಡಿ ಬರಬೇಕು ಬಂದರು. ಸೊ ನೋಡ್ತೀನಿ, ಬಂದರೆ ವ್ಲಾಗೆಲ್ಲ ನೋಡಿರ್ತೀರ. ಮತ್ತು ಲಾಸ್ಟ್ ವಿಡಿಯೋಗೆ, ಡ್ಯಾನ್ಸ್ ವಿಡಿಯೋಗೂ ಕೂಡ ಫುಲ್ ಕಾಪಿರೈಟ್ ಬಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದನ್ನು ಸಾಲ್ವ್ ಮಾಡಬೇಕು. ಮೋಸ್ಟ್ಲಿ ಒಂದು 2-3 ಮಂತ್ಸ್ ಒಳಗಡೆ ನಾನು ಅದನ್ನ ಆ ಸಾಂಗ್ನ ತೆಗೆದಾಕಿ ಬರೀ ವಿಡಿಯೋ ಅಷ್ಟೇ ಇಡ್ತೀನಿ. ಕಾಪಿರೈಟ್ ಇಶ್ಯೂ ಆಗಿದೆ. ಸೊ ಮತ್ತೆಲ್ಲ ವೀಡಿಯೋಸ್ಗೆ ನಾನೇ ಓನಾಗಿ ಸಾಂಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಯಾಕಂದರೆ ಕಾಪಿರೈಟ್ ಇದ್ದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಮುಂದೆ. ಸೊ ಕಾಪಿರೈಟ್ ಏನು ಬೇಡ, ನಾನೇ ಸಾಂಗ್ ಮಾಡಿ, ನಾನೇ ಎಡಿಟಿಂಗ್ ಮಾಡಿ ಅದು ನಾನೇ ಮಾಡ್ತೀನಿ. ಹುಚ್ಚಿ ನೋಡಿ ಗೈಸ್, ಹುಚ್ಚಿ ಆಗಿದ್ದಾಳೆ ನೋಡಿ ಒಬ್ಬರು. ಹುಚ್ಚಿ ಕರೆಕ್ಟ್ ಆಗುತ್ತೆ. ಇಲ್ಲೊಬ್ಳು ಹುಚ್ಚಿ ಬಂದ ನೋಡಿ. ಇಲ್ಲಿ ಮತ್ತೊಬ್ಬ ಹುಚ್ಚ ಕೂತಿದ್ದಾನೆ, ಜಂಗಲ್ ಬಾಯ್. ಸೊ ಇವ್ರಿಗೂ ಇವತ್ತು ಲಾಸ್ಟ್ ಡೇ ಅಂತ ಅವ್ರಿಗೂ ಬೋರ್ ಆಗ್ತಿತ್ತು. ಸೊ ಪಾರ್ಕ್ಗೆ ಬಂದಿದ್ವಿ ಶಟಲ್ ಕಾಕ್ ಆಡೋಕ್ಕಂತ. ಸೊ ನಾನು ಇವತ್ತು ವೀಕೆಂಡ್ ಅಲ್ವಾ, ಸೊ ನಾನು ಕೂಡ ಬಂದುಬಿಟ್ಟೆ ಇವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ. ನಾವು 4 ಜನ ಬಂದಿದ್ದೀವಿ. ನಮ್ಮ ಅಮ್ಮನೂ ಬಂದಿದ್ದಾರೆ. ಅವರಲ್ಲಿ ಗಾರ್ಡನಲ್ಲಿ ಎಕ್ಸಸೈಸ್ ಮಾಡ್ತಾಯಿದ್ದಾರೆ, ಜಿಮ್ಮಿಂಗ್ ಮಾಡ್ತಾಯಿದ್ದಾರೆ. ಸೊ ಆಟ ಆಡಿ ನಾವು ಕೂಡ ಅಲ್ಲಿ ಹೋಗೋಣ. ಆಮೇಲೆ ಸ್ವಲ್ಪ ಗೇಮ್ ಪ್ಲೇ ನೋಡಿ ನಾನು. ಇಲ್ಲಿ ನಾನು ಮತ್ತು ಅಭಿಷೇಕ್ PG ಟೈಮಲ್ಲಿ ಡೈಲಿ ವೀಕೆಂಡ್ಸಲ್ಲೆಲ್ಲ ಬರ್ತಾಯಿದ್ವಿ ಗೈಸ್ ಆಟ ಆಡ್ಲಿಕ್ಕಂತ. ಸೊ ಆ ಟೈಮಲ್ಲಿ ನಾನು ಅವನು ಒಂದೇ PGಲಿದ್ವಿ. ಸೊ ಟೈಮ್ ಪಾಸ್ ಮಾಡಲಿಕ್ಕೆ ಇಲ್ಲಿ ಬರ್ತಾಯಿದ್ವಿ. ಇಲ್ಲಿ ಕೂತ್ಕೊಂಡು ಗೇಮು ಕ್ರಿಕೆಟೆಲ್ಲ ಆಡ್ತಿದ್ವಿ ಆವಾಗ. ಇವಾಗ ಅವನು ಊರಲ್ಲಿದ್ದಾನೆ, ನಾನು ಬೆಂಗಳೂರಲ್ಲಿ PG ಬಿಟ್ಟು ರೂಮ್ ಮಾಡಿದ್ದೀನಿ. ಸೊ ಬರೋದು ಕಡಿಮೆ ಈ ಸೈಡೆಲ್ಲ, ಯಾವಾಗಾದರೂ ಬರೋದು ವೀಕೆಂಡಲ್ಲಿ. ಸೊ ತುಂಬ ಟೈಮ್ ಆದಮೇಲೆ ಬಂದಿದ್ದೀನಿ ಆಟ ಆಡಿ ಹೋಗೋದು. ಫೈನಲಿ 3-4 ಅವರ್ಸ್ ಆಡಿ ಸುಸ್ತಾಗಿದೆ ಗೈಸ್. ಬನ್ನಿ ಇವಾಗ ನಮ್ಮಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಗಾರ್ಡನಲ್ಲಿ. ಇನ್ನೂ ಟೈಮ್ ಆಗಿದೆ, 2-3 ಅವರ್ಸ್ ಆಯಿತು.
ಸೊ ಗೈಸ್ ಫೈನಲಿ ಮೊನ್ನೆ ಬಂದಿದ್ರು, ಇವತ್ತು ಫುಲ್ ಇದ್ದು. ಇವತ್ತು ಸಂಜೆ ಹೋದ್ರು ಅವರು. ಇವತ್ತು ನಾಳೆ ಬೆಳಗ್ಗೆ ರೀಚ್ ಆಗ್ತಾರೆ. 7ಗೆ ಟ್ರೈನ್ ಇತ್ತು, ಬಿಟ್ಟು ಬಂದಿದ್ದೀವಿ. ನಮ್ಮ ಅಮ್ಮ, ತಂಗಿ ಮತ್ತು ತಮ್ಮ 3 ಜನ ಹೊರಟಿದ್ದಾರೆ. ಮತ್ತು ನಾಳೆನೂ ಅವರು ಈ ವಿಡಿಯೋ ಮನೆಯಿಂದಲೇ ನೋಡ್ತಾರೆ. ಅವರು ಕೂಡ ಈ ವಿಡಿಯೋ ಅಪ್ಲೋಡ್ ಆಗೋ ತನಕ ಅವ್ರು ಮನೇಲೇ ಇರ್ತಾರೆ. ಚೆನ್ನಾಗಿತ್ತು. ಪಾರ್ಕಿಗೆಲ್ಲ ಹೋಗಿದ್ವಿ. ಫುಲ್ ಸುಸ್ತಾಗಿ ಬಂದಿದ್ವಿ. ಗೇಮೆಲ್ಲ ಆಡಿ, ಶಟಲ್ ಗೇಮೆಲ್ಲ ಆಡಿ. ನಮ್ಮ ಅಮ್ಮ ಅಂತೂ ಫುಲ್ ಎಕ್ಸಸೈಸ್ ಎಲ್ಲ ಮಾಡಿಬಿಟ್ರು. ಅವರು ಮೊನ್ನೆ ಕೂಡ ಹೋಗಿದ್ರು. ಅಂದರೆ ಬಂದಾಗಿಂದನೇ ಹೋಗ್ತಾನೆ ಇದ್ದಾರೆ ಅವರು. ನಾನು ಮಾತ್ರ ನಿನ್ನೆ ಹೋಗಿದ್ದು, ಸ್ವಲ್ಪ ವೀಕೆಂಡ್ ಇತ್ತಲ್ಲ ಅಂದ್ಕೊಂಡು. ಸೊ ಇವತ್ತು ಸಂಜೆ ಹೊರಟ್ರು ಅವರು. ನಾಳೆ ಬೆಳಗ್ಗೆ ರೀಚ್ ಆಗಿ ಮೋಸ್ಟ್ಲಿ 2-3 ಡೇಸಲ್ಲಿ ಅವರ ಹಾಲಿಡೇನೂ ಎಂಡ್ ಆಗುತ್ತೆ. ಸ್ಕೂಲು ಮತ್ತು ಅಂಗನವಾಡಿ ಕೂಡ ಓಪನ್ ಆಗುತ್ತೆ. ಸೊ ಚೆನ್ನಾಗಿತ್ತು. ಮತ್ತು ನೆಕ್ಸ್ಟ್ ಯಾವಾಗ ಬರ್ತಾರೆ, ನೆಕ್ಸ್ಟ್ ಇಯರ್ ಅನಿಸುತ್ತೆ. ಸೊ ನಾನು ನೆಕ್ಸ್ಟ್ ಹೋದಾಗ ಮೀಟ್ ಆಗಬೇಕು. ಸದ್ಯಕ್ಕೆ ಯಾವೇನು ಪ್ಲ್ಯಾನ್ ಇಲ್ಲ. 3-4 ಮಂತ್ ತನಕ ಹೋಗಲ್ಲ ಅನಿಸುತ್ತೆ ನಾನು. ಸಿ ಹಾಲಿಡೇ ಕೊಟ್ಟರೆ ಹೋಗ್ಬಿಡೋಣ, ಏನು ಮಾಡ್ತಾರೆ ಅಂತ ನೋಡೋಣ. ಸೊ ಇಷ್ಟೇ ಗೈಸ್, ವ್ಲಾಗ್ಸ್ ಮಾಡಿ ಅಂತ ಹೇಳಿ ಬೈದವ್ರಿಗೆಲ್ಲ ವ್ಲಾಗ್ಸ್ ಆಗ್ತಾನೆ ಇರ್ತೀನಿ. ಸ್ವಲ್ಪ ಕೆಲಸ ಅದು ಇದು ಅಂದ್ಕೊಂಡು ಟೈಮ್ ಸಿಗಲ್ಲ. ಎಡಿಟು ನಾನೇ ಮಾಡಬೇಕು, ವಿಡಿಯೋನು ನಾನೇ ಮಾಡಬೇಕು. ತುಂಬ ಸ್ವಲ್ಪ ಜಿಗಲ್ ಆಗುತ್ತೆ ಅದು. ಅದಕ್ಕೆ ಟೈಮ್ ಕೊಟ್ಟು ಮಾಡ್ತೀನಿ, ಬಟ್ ಬಿಡಲ್ಲ. ಸೊ ಇಷ್ಟೇ ಗೈಸ್ ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ, ಎಲ್ಲಾದರೂ ಔಟ್ ಟ್ರೈ ಮಾಡ್ತೀನಿ. ಎಲ್ಲಂತ ಪ್ಲ್ಯಾನ್ ಇಲ್ಲ, ಬಟ್ ಪ್ಲ್ಯಾನ್ ಮಾಡಬೇಕು, ವ್ಲಾಗ್ ಮಾಡಬೇಕು. 2-3 ಪ್ಲೇಸ್ ಇದೆ ಮೈಂಡಲ್ಲಿ. ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ದಾರೆ. ಸೊ ಅಲ್ಲಿ ಹೋದರೆ ಮಾಡಿ ಹಾಕ್ತೀನಿ. ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ಬರುತ್ತೆ ಗೈಸ್, ಟೆನ್ಷನ್ ಇಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.